ಶಂಕರ್ ನೆನಪು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಹಂಸಲೇಖ ಸಾಕಷ್ಟು ಮಾತಾಡಿದ್ದಾರೆ. ಅವರ ನೆನಪಿನ ಬುತ್ತಿ ನಿಧಾನವಾಗಿ ಬಿಚ್ಚುತ್ತಾ ಇದ್ದಾರೆ. ಅವರು ಇನ್ನೂ ಕೂಡ ಸಾಕಷ್ಟು ಮಾತಾಡೋದಿದೆ. ಅದಕ್ಕಿಂತ ಮೊದಲು ಹಲವಾರು ಚಿತ್ರಗಳಲ್ಲಿ ಶಂಕರ್ ಮತ್ತು ಹಂಸಲೇಖ ಒಟ್ಟೊಟ್ಟಿಗೆ ಕೆಲಸ ಮಾಡಿರುವಂಥದ್ದು. ಅದರಲ್ಲಿ ಒಂದು ಪ್ರಮುಖ ಚಿತ್ರ ಅಂದರೆ CBI ಶಂಕರ್. CBI ಶಂಕರ್ ಚಿತ್ರದ ಗೀತಾಂಜಲಿ ಹಾಡನ್ನು ನೋಡಿ ಬರೋಣ ಬನ್ನಿ. ಗೀತಾಂಜಲಿ ಗೆಲ್ಲೆಗೆ ಮಾರಿಗಣ್ಣಿಗೆ ನಮ್ಮೂರ ಹೆಣ್ಣಿಗೆ ಪುಷ್ಪಾಂಜಲಿ ತೊಂಡೆ ಹಣ್ಣಿಗೆ ಬಾಳೆ ದಿಂಡಿಗೆ ದಾಳಿಂಬೆ ಹಣ್ಣಿಗೆ ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ, ಓ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗೊಲ್ಲ. ಗೀತಾಂಜಲಿ ಹಾಲು ಗೆಲ್ಲೆಗೆ ಮಾರಿಗಣ್ಣಿಗೆ ನಮ್ಮೂರ ಹೆಣ್ಣಿಗೆ. ನೀರಾಗಲೇನ ಮೈಯ ಮೇಲೆ ಜಾರಿ ಹೋಗಲು, ಗಾಜಾಗಲೇನ ನಿನ್ನ ಅಂದ ಚಂದ ತೋರಲು, ಮಂಜಾಗಲೇನ ನಿನ್ನ ಕೋಪ ತಂಪು ಮಾಡಲು. ಸೊ ಒಂದು ಹಾಡಿನ ತುಣುಕನ್ನು ನೋಡಿದ್ವಿ. ಬನ್ನಿ ಮತ್ತೆ ಹಂಸಲೇಖ ಏನು ಹೇಳ್ತಾರೆ ಕೇಳೋಣ. ಹಂಸಲೇಖ ಅವರೇ ಸಾಕಷ್ಟು ಮಾತಾಡಿದ್ದೀವಿ ನಾವು ಇಲ್ಲಿ ತನಕ. ಒಂದು ಮಾತನ್ನು ಹೇಳಿದರೆ ಬಹಳ ಬೇಸರದ ಸಂಗತಿ ಅಂದರೆ, ಎಲ್ಲೋ ಒಂದು ಕಡೆಗೇನು ಅಂದರೆ ಒಬ್ಬ ಕಲಾವಿದ ಏನು ಒಂದು ಫೌಂಡೇಶನ್ ಹಾಕಿರ್ತಾರೆ, ಸೊ ಅದರ ಮೇಲೆ ನಾವು ಕಟ್ಟುವಂಥ ಪ್ರಯತ್ನವನ್ನು ಮಾಡಲ್ಲ, ನಾವು ಕೆಡುವಂಥ ಪ್ರಯತ್ನಗಳನ್ನೇ ಮಾಡ್ತೀವಿ ಅಂತ. ಯಾರೋ ನಿಮ್ಮಂಥವ್ರಿಗೆಲ್ಲ ಯಾರೋ ದನಿ ಏರಿಸ್ತೀರಿ, ಅಟ್ಲೀಸ್ಟ್ ಒಂದಿಷ್ಟು ಜೀವಂತಗೊಳಿಸ್ಬೇಕು ಅಂತ ಪ್ರಯತ್ನ ಪಡ್ತೀರಿ. ತಾವು ಹೇಳ್ತಾ ಇದ್ರಿ ಭಾಳ ಬೇಸರ ಸಂಗತಿ. ಸಂಕೇತ ಅನ್ನುವಂಥದ್ದು ಒಂದು ಹೆಮ್ಮೆಯ ಸಂಕೇತ ಆಗಬೇಕಾಗಿತ್ತು, ಅದನ್ನು ಮರೆತುಬಿಟ್ವಿ ಅಂತ. ಮರೆತ್ವಿ. ಅದರ ಆಶಯ ಎಲ್ಲ ಕಡೆ ಬೆಳೆದಿದೆ, ಆ ಮೂಲ ದೇವರು ನೆನಪಿಲ್ದಂಗೆ ಆಗ್ಬಿಟ್ಟಿದೆ ಅಷ್ಟೇ. ಆದರೆ ಅರುಂಧತಿಯವರು ರಂಗಶಂಕರ ಮಾಡಿ ಅಲ್ಲಿ ಅವ್ರು ನೆನಪುಳಿಸಿದ್ದಾರೆ. ನೀವು ಆಗಲೇ ಒಂದು ಮಾತನ್ನು ಹೇಳ್ತಾ ಇದ್ರಿ, ಬಹುಶಃ ನನಗೆ ಮತ್ತೆ ಜ್ಞಾಪಕ ಆಗ್ತದೆ. ವಿಜಯನಗರದ ಬಗ್ಗೆ ನೀವೊಂದು ಉಲ್ಲೇಖ ಕೊಟ್ಟಿರಿ. ತಾವು ಹೇಳಿದ್ರಿ ಏನಂದರೆ ಕೃಷ್ಣದೇವರ ಆತನ ವೈಭವ ಎಲ್ಲದು. ಹಂಪಿಗೆ ಇವಾಗಲೂ ಹೋದರೆ ಆ ವಿಜಯ ವಿಠಲ ಮಂದಿರ ಆಗಿರ್ಬೋದು, ಬಹಳ ಮಂದಿರಗಳಲ್ಲಿ ದೇವರುಗಳೇ ಇಲ್ಲ. ಸೊ ಹೀಗಾಗಿ ಅಲ್ಲಿ ಜನಗಳು ಹೋಗಲ್ಲ, ಅಲ್ಲಿ ಪೂಜೆ ಪುನಸ್ಕಾರಗಳು ನಡೆಯಲ್ಲ. ತಾವು ಹೇಳಿದ್ರೆ ಇಲ್ಲಿ ಮೂಲ ಆಶಯಕ್ಕೆ ಕೊಡಲಿ ಪೆಟ್ಟು ಬಿತ್ತು, ಜೊತೆಗೆ ದೇವರು ಇಲ್ಲದೇ ನಾವು ಮಾಡಬೇಕಾಯ್ತು ಅಂತ. ಕರೆಕ್ಟ್. ಆದರೆ ರಂಗಶಂಕರ ಇರೋದ್ರಿಂದ ನಮ್ಗೆ ನೆಮ್ಮದಿ ಇದೆ. ಆಮೇಲೆ ನಾವೆಲ್ಲ ಏನು ಅವ್ರ ಕನಸುಗಳಿಂದ ದೂರ ಅಲ್ಲ, ನಿಜವಾಗ್ಲೂ ಹೇಳ್ತೀನಿ ಕೇಳಿ, ನಾನು ಹೆಮ್ಮೆಯಿಂದ ಹೇಳ್ತೀನಿ. ನಾವೆಲ್ಲ ಶಂಕರನಾಗರ ಕನಸುಗಳ ಕಂಟಿನ್ಯೂಷನ್ಸು. ನಾವು ಯಾಕೆ ಓದಾಡ್ತಾ ಇದ್ದೀವಿ? ಕನ್ನಡದಲ್ಲಿ ಒಳ್ಳೆ ಚಿತ್ರಗಳಾಗಬೇಕು ಅಂತ ಇವತ್ತು ಓದಾಡ್ತೀವಿ, ತಾಪತ್ರೆ ಪಡ್ತೀವಿ. ಏನೋ ಶಿಸ್ತು ಬರಬೇಕು, ನಿರ್ದೇಶಕರು ಗಟ್ಟಿಯಾಗಬೇಕು, ಒಳ್ಳೆ ಟೀಮ್ನ ಕನ್ನಡ ಚಿತ್ರರಂಗ ಕೊಡಬೇಕು, ಈ ದೇಸೀಯತೆಯನ್ನು ಚೆನ್ನಾಗಿ ಇಂಜೆಕ್ಟ್ ಮಾಡಬೇಕು. ಇವೆಲ್ಲ ಶಂಕರ್ ಕನಸಿನ ಕಂಟಿನ್ಯೂಷನ್ಗಳೇ. ಸೊ ಇಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ನಾವು ಶಂಕರ್ ಕನಸುಗಳನ್ನು ನನಸು ಮಾಡೋದಕ್ಕೆ ಸ್ವಲ್ಪ ಸಿದ್ಧವಾಗಿದ್ದೀವಿ ಅಂತ ಅನಿಸ್ತಾ ಇದೆ ನನಗೆ. ಏನಂದರೆ ಸಾಂಸ್ಕೃತಿಕ ನಾಯಕ ಬೇಕಾಗಿತ್ತು ನಮಗೆ. ಒಂದು ಕಡೆ ರಾಜ್ಕುಮಾರ್ ಅವರಿದ್ದರು, ಇನ್ನೊಂದು ಕಡೆ ಶಂಕರ್ನಾಗು ಇಂಪ್ಲಿಮೆಂಟ್ ಮಾಡೋರು, ಒಂಥರ ಈ ಸೇನಾ ನಾಯಕ ಇದ್ದಾಗೆ ಅವರು. ರಾಜ್ಕುಮಾರ್ ಅವರು ಸಾಮ್ರಾಟರಾದರೆ ಇವರೊಂದು ಸೇನಾ ನಾಯಕ. ರಾಜ್ಕುಮಾರ್ ಅಂದ್ಕೊಂಡಿದ್ದನಲ್ಲಿ ಅವರು ಇಂಪ್ಲಿಮೆಂಟ್ ಮಾಡ್ತಾಯಿದ್ರು. ಅಂಥವ್ರು ಇಲ್ಲ, ಈಗ ಬರ್ತಾರೆ. ಬರಲ್ಲ ಅನ್ನೋ ನಿರಾಶೆ ನನಗಿಲ್ಲ. ಡೆಫಿನೆಟಾಗಿ ಕನ್ನಡ ಚಿತ್ರರಂಗಕ್ಕೆ ಅಂಥದ್ದು ನಾಯಕರು ಬಂದೇ ಬರ್ತಾರೆ. ಅವರು ಏನೇನು ಹೇಳ್ತಿದ್ರು ಅಂದರೆ, ನಾಟಕವನ್ನು ನೋಡೋ ಜನ ಸಂತೋಷ ಪಡ್ತಾರೆ, ಸಿನಿಮಾ ನೋಡೋ ಜನ ಕೂಡ ಸಂತೋಷ ಪಡಬೇಕು, ಅಷ್ಟೇ ತಾನೇ? ನಿಜ ನಿಜ. ನಾಟಕ ನೋಡೋ ಜನ ಸಂತೋಷವಾಗಿ ಈ ಹೊರಗಡೆ ಬರ್ತಾರೆ, ಸಿನಿಮಾ ನೋಡೋ ಕೂಡ ಸಂತೋಷವಾಗಿ ಹೊರಗಡೆ ಬರೋ. ಸಿಂಪಲ್ ಕಾನ್ಸೆಪ್ಟ್ ಮಾಡಿ ಯಾಕೆ ಸುಮ್ಮನೆ ತಲೆ ಕೆಡ್ಕೋತೀರಿ? ದೊಡ್ಡ ದೊಡ್ಡ ಸಿನಿಮಾಗಳವು ಅಂಥೇಳಿ ರೀಮೇಕ್ ಮಾಡಿ ಸುಮ್ಮನೆ ಒದ್ದಾಡಬೇಡಿ. ಒಂದು ಒಳ್ಳೆ ಕಥಾಶಯ ಅಂತ ತಿಳ್ಕೊಂಡು ನಗ್ನಗ್ತಾ ಎಲ್ಲರೂ ಸೇರಿ ಒಂದು ಸ್ಕ್ರಿಪ್ಟ್ ಮಾಡಿಕೊಂಡು ಸಂತೋಷ ಪಡೋ ಮನೋ ಇಚ್ಛೆಯಿಂದ ಸಿನಿಮಾ ಮಾಡಿ ಅನ್ನೋರು. ನನಗೆ ಅವರ ಪಾಲಿಸಿನೇ ಭಾಳ ಇಷ್ಟ ಆಗೋದು. ಅದಕ್ಕೆ ಅವರು ಎಲ್ಲ ಕೆಲಸಗಳಲ್ಲೂ ಸಂತೋಷ ಇರುತ್ತೆ ನೋಡಿ, ಎಲ್ಲ ಕೆಲಸಗಳು ಸಂತೋಷ ಇರುತ್ತೆ. ನಿಜ ನಿಜ ನಿಜ. ಅವರು ಈ ಕೇಳದೆ ನಿಮಗೀಗ ಒಂದು ಸಾಂಗ್ ರೆಕಾರ್ಡಿಂಗ್ನಲ್ಲಿ, ಸರ್ ಹೇಗೆ ಅದನ್ನೆಲ್ಲ ವಾಯ್ಸಸ್ನೆಲ್ಲ ಹಾಕಿಸ್ತೀರಿ ಅಂತ ಕೇಳಿದೆ ನಾನು.
ಎಲ್ಲ ನಾನು ಇಳೆಯರಾಜ ಅಂದರೆ ಆವತ್ತಿನ ಕಾಲಕ್ಕೆ ಸಾಮ್ರಾಟ್ರಲ್ವಾ, ಅವ್ರನ್ನ ಸೆಲೆಕ್ಟ್ ಮಾಡಿಬಿಟ್ಟು ಹಾಕ್ಬಿಟ್ಟು ಟ್ಯೂನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಬಿಟ್ರು. ರೆಕಾರ್ಡಿಂಗ್ ನಡೀತಾ ಇತ್ತು ಈ ಸಾಂಗು ಪರ್ಟಿಕ್ಯುಲರ್ ಆಗಿ. ಒಂದು ಬಿಗ್ ಆರ್ಕೆಸ್ಟ್ರಾ ವಿತ್ ವಯಲಿನ್ ಸೆಕ್ಷನ್ನು, VLO ಸೆಕ್ಷನ್ನು ಎಲ್ಲ ಇತ್ತು. ಸರಿ, ನಾನು ಅವರು ಮಾನಿಟ್ರ್ ಮುಗಿದ ತಕ್ಷಣ ನನ್ನ ಕಡೆ ನೋಡೋದು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಸ್ವಲ್ಪ ಕರೆಕ್ಟ್ ಎಕ್ಸ್ಪ್ರೆಷನ್ ಕೊಡಲಿಲ್ಲ ನಾನು. ಯಾಕೆ ಏನು ಎಲ್ಲ ಚೆನ್ನಾಗಿದೆ 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 ಇಲ್ಲ ಹೇಳಿ, ಏನಾದರೂ ಬದಲಾವಣೆ ಮಾಡ್ತೀನಿ ಬೇಕಾದ್ರೆ. ಇಲ್ಲ, ರೆಗ್ಯುಲರ್ ಸೌಂಡೇ ಕೇಳಿಸ್ತಾ ಇದೆ, ವೈಲೆನ್ಸು VLOಸು ಅದೇ ಕೇಳಿಸ್ತಾ ಇದೆ, ನೀವು ಅಂದರೆ ಏನಾದರೂ ವ್ಯತ್ಯಾಸ ಮಾಡ್ತೀರಾ, ಅದಕ್ಕೋಸ್ಕರ ಸ್ವಲ್ಪ ಆಲೋಚನೆ ಮಾಡ್ತಾರೆ. ಆ ಥರ ಚಿಕ್ಕದಾಗಿ ಇನ್ಸ್ಪೈರ್ ಮಾಡೋದು ಅಭ್ಯಾಸ ಇವ್ರಿಗೆ. ಯಾರು ಹರ್ಟ್ ಮಾಡದೇ ಇದ್ದಂಗೆ ಅವ್ರು ಶರ್ಟ್ ಬದಲಾಯಿಸ್ಬಿಡ್ತಾರೆ ಕ್ಲೀನಾಗಿ. ಸೊ ಇದೆಲ್ಲ ನನ್ನ ತಕ್ಷಣವೇ ಅವರು ಏನು ಮಾಡಿದ್ರು, ಇಳೆಯರಾಜ ಅವ್ರು ಕೇಳಿ ಚೆನ್ನಾಗಿದೆ ಇದು. ಅಷ್ಟು ದೊಡ್ಡ ಆರ್ಕೆಸ್ಟ್ರಾಗೆ ವೈಲಿನ್ ಸೆಕ್ಷನ್ ಒಂದು 30 ಜನ ಇದ್ದರು, VLO ಸೆಕ್ಷನು ಎಲ್ಲ ಇದ್ದು 35 ಜನ, ಅಷ್ಟು ಜನ ಮ್ಯೂಷಿಯನ್ಸ್ ಅಲ್ವಾ. ಎಲ್ರಿಗೂ ಹೇಳಿ ವೈಲೆನ್ಸ್ನೆಲ್ಲ ಕೆಳಗಡೆ ಇಡಿ, ಬೋಸ್ ಎಲ್ಲ ಪಕ್ಕದಲ್ಲಿ ಇಡ್ರಿ, ಎಲ್ಲ ಸಿಟ್ಸ್ ರೈಟ್ ಟು ದಿ ಮೈಕ್ಸ್, ಏನೇನು ನೋಟೇಷನ್ ಕೊಟ್ಟಿದ್ದೀನೋ ಅದನ್ನು ಹಾಗೆ ಹಾಡ್ರಿ ಅಂದರು. ಚಂಜಂ ತರರರರರ ಚಂಜನ್ ಚಂಜಂ ತರರರರರ, ದಟ್ ವಾಸ್ ದಿ ನೋಟ್ಸ್. ನುಡಿಸ್ಬೇಕಾಗಿದ್ದನ್ನೆಲ್ಲ ಬಾಯಲ್ಲಿ ಹೇಳಿಸಿದ್ರು. ಅದೇ ಇವತ್ತು ಹಾಡಿನಲ್ಲಿ ಎಷ್ಟು ಹೊಸ ಪ್ರಯೋಗವಾಗಿದೆ ನೋಡಿ. ಎಸ್ ಸರ್, ನೀವು ಒಂದು ಹೇಳಿದ್ಮೇಲೆ ನಾವು ಹಾಡೋದನ್ನು ನೋಡಲಿಲ್ಲ ಅಂತಂದ್ರೆ ಅದು ಅಪೂರ್ಣ ಆಗಿಬಿಡುತ್ತೆ ಕಾರ್ಯಕ್ರಮ. ಬನ್ನಿ ನೋಡೋಣ. ಸ್ಮಾರ್ಟ್ ಆಗಿದ್ದಾರಲ್ಲ ಯಾರು. ಕೇಳದೆ ನಿಮಗೀಗ ದೂರದಲ್ಲಿ ಯಾರು ಹಾಡು ಹೇಳಿದಂತೆ ಒಂದು ಹೆಣ್ಣಿನ ನೊಂದ ವಿರಹ ಗೀತೆ. ಕೇಳದೆ ನಿಮಗೀಗ ದೂರದಲ್ಲಿ ಯಾರು. ಮಲ್ಲಿಗೆ ಒಂದೂರು ನಡುವಲ್ಲಿ ನದಿಯೊಂದು ಹಗ್ಗದ ಉಯ್ಯಾಲೆ ತೂಗುವ ಹಾಗೊಂದು ಸೇತುವೆಯು. ಸೊ ನಿಮ್ಗೆ ಭಾಳ ಇಷ್ಟವಾಗಿರೋಂಥ ಹಾಡು ಏನಂದರೆ ಯಾವುದು ವಾದ್ಯಗಳಿಂದ ಬರಬೇಕು ಅದು ಧ್ವನಿಯಿಂದಲೇ ಹೊರಡಿಸುವಂಥದ್ದು ಅಂತ. ದಟ್ ಈಸ್ ದ ಥಿಂಕಿಂಗ್ ಆಫ್ ಶಂಕರ್ನಾಗ್. ಇದ್ದದನ್ನೇ ಬೇರೆ ಥರ ಹೇಳೋದು, ಹೇಗೆ ಪ್ರಯೋಗವನ್ನು ಉಪಯೋಗ ಮಾಡ್ಕೊಳ್ಳೋದು. ಭಾಳ ಭಾಳ ಇನ್ನೋವೇಟಿವ್ ಆಗಿರೋರು ಎಲ್ಲ ಕೆಲಸಗಳಲ್ಲಿ. ಈ ಥರ ಗೊತ್ತೇ ಆಗ್ತಿರಲಿಲ್ಲ ನಮಗೆ, ಅದರಲ್ಲಿ ಒಂದು ಪ್ರಯೋಗ ಇರುತ್ತೆ ಅಂತ ಗೊತ್ತಾಗ್ತಿರಲಿಲ್ಲ. ವಾದ್ಯಗಳನ್ನ ಬದಲಾಯಿಸೋಕ್ಕಾಗಲ್ಲ. ಒಂಥರ ಹಾಗಾದರೆ ಈ ತಾಯಿ ಮನಸ್ಸು, ತಾಯಿ ಇನ್ವೆನ್ಷನ್ ಅನಿಸುತ್ತೆ. ಯಾಕಂದರೆ ನಿತ್ಯ ಮಾಡುವಂಥ ಅಡುಗೆಯನ್ನು ಸ್ವಲ್ಪ ಬದಲಾಯಿಸಿ ಬೇರೆ ಬೇರೆ ರೂಪದಲ್ಲಿ ಮಗು ಕೊಟ್ಟು ತಿನ್ನಿಸುವಂಥದ್ದು, ಆ ಮುಖದಲ್ಲಿ ಸಂತೋಷ ನೋಡಿ ಇವಳು ಸಂತೋಷ ಮಾಡುವಂಥದ್ದು, ಅದೆಲ್ಲದೂ ಇತ್ತೇನೋ ಶಂಕರ್ಗೆ ಅಂತ. ಹಾಗಾದರೆ ಅದು ಅವ್ರ ಹತ್ರ ಹೇಗೆ ಅಂದರೆ, ಇಲ್ಲೊಂದು ನಾಟಕ ಚೆನ್ನಾಗಿ ಮಾಡಿಸ್ಬಿಟ್ಟು ನೋಡಿ ಸ್ವಾಮಿ ನಾವು ಇರೋದಿಗೆ ಭಾಳ ಚೆನ್ನಾಗಿದೆ ಅಂತ ಒಂದು ಟ್ರೆಂಡ್ ಆಗ್ತಿದ್ದಂಗೆ, ನಂದಿ ಬುಟ್ಟಿಗೆ ಒಂದು ಆಕಾಶ ಬುಟ್ಟಿ ಹಾಕೋಣ ನಾವು, ಇದಕ್ಕೂ ಅದಕ್ಕೂ ಸಂಬಂಧ ಇರ್ತಿಲ್ಲ. ನಂದಿ ಬುಟ್ಟಿ ಆಕಾಶ ಬೇಡ, ಕಂಟ್ರಿ ಕ್ಲಬ್ ಮಾಡೋಣ ತಡೀರಿ, ಅಲ್ಲೋ ಹೋಗೋಣ ಅಂತ ಅಲ್ಲೋ ಬಿಡೋರು, ಇಲ್ಲೆಲ್ಲೋ ಏನೋ. ಸೊ ಡೈವರ್ಸಿಟಿ ಜಾಸ್ತಿ ಇತ್ತು, ಆದರೆ ತುಂಬ ಕೆಲಸಗಳು ಖಾಲಿ ಬಿದ್ದಿದೆ ಅಂತ ಅವ್ರಿಗೆ ಕಾಣಿಸೋದು. ಎಲ್ಲ ಚಾನಲ್ಗಳು ವರ್ಕ್ ಆಗ್ತಾ ಇತ್ತೇನೋ ಶಂಕರ್ಗೆ ಅಂತ. ಹಾಗಾದರೆ ಅಂದರೆ ಕನ್ನಡಿಗರು ಭಾಳ ಸ್ಲೋ ಮೋಷನಲ್ಲಿ ಓಡಾಡ್ತಾ ಇದ್ವಿ, ಆವಾಗ ಶಂಕರ್ನಾಗಿದೆಲ್ಲ ವೇಗವಾಗಿ ಕಾಣಿಸ್ತಾ ಇತ್ತು. ನಮ್ಮ ಕನ್ನಡದ ಭವಿಷ್ಯದ ಸೂಪರ್ ಸ್ಟಾರ್ ಅವರು ಅಲ್ವಾ, ನೋಡ್ತಾ ಇದ್ರು, ಕಾಣಿಸ್ತಾ ಇತ್ತು ಅವ್ರಿಗೆ ಕನ್ನಡದ ಮಾಂಡ್ರೆಕ್. ಸೊ ಅದೊಂದು ಗ್ರೇಟ್ ವಿ ವಿತ್ ಅವ್ರಿಗೆ ಅಂತ. ಗ್ರೇಟ್ ಗ್ರೇಟ್. ಎಸ್ ಸರ್, ಮತ್ತಷ್ಟು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಒಂದು ಸಣ್ಣ ಬ್ರೇಕ್ ನಂತರ ಮತ್ತೆ ಒಂದಷ್ಟು ಮಾತುಕತೆಯನ್ನು ಮುಂದುವರಿಸೋಣ. ಇನ್ನೂ ಇದೆಯಾ?